ರೈಟ್. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟೆಡ್ ಆಗ್ತಾ ಇದ್ದಾರೆ. ರೂಪೇಶ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಕೇಂದ್ರ ಸರ್ಕಾರಕ್ಕೆ ಟಕ್ಕರ್ ಕೊಡಬೇಕಂತ ಅಧಿವೇಶನ ಕರೆದಿದ್ದು, ಬಟ್ ಬಿಜೆಪಿ ಕಾಂಗ್ರೆಸ್ಗೆನೆ ಇರಿಸು ಮುರುಸು ಉಂಟು ಮಾಡ್ತಾ ಇದೆ. RB ತಿಮ್ಮಾಪುರ್ ಅವರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿರೋದು ಕಂಡು ಬರ್ತಾ ಇದೆ. ಬಟ್ ಅಶೋಕ್ ಹೇಳ್ತಾ ಇರೋದೀಗ ಸದನ ಮುಂದುವರೆದ್ರೆ ಇನ್ನೂ ಒಂದಷ್ಟು ಜನರ ಬಂಡವಾಳ ಬಿಚ್ಚಿಡ್ತೀವಿ ಅಂತ. ಸೊ ಕಾಂಗ್ರೆಸ್ ಸರ್ಕಾರ ಹಾಗೆ ಭ್ರಷ್ಟಾಚಾರ ಅವಿನಾಭಾವ ಸಂಬಂಧ ಕನ್ಫರ್ಮು ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ನೋಡ್ತಾ ಇದೆ ಎಲ್ಲರನ್ನು. ನಿಜ. ಯಾಕಂತ ಹೇಳಿದ್ರೆ ಈಗ ಪ್ರಜ್ವಲ, ಸದನದಲ್ಲಿ ಅಹೋರಾತ್ರಿ ಧರಣಿಯ ನಿನ್ನೆ ಬಿಜೆಪಿ ಅಥವಾ ಮೈತ್ರಿಕೂಟ ಘೋಷಣೆ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಕ್ಕೆ ಆಂದೋಲನ ಎಲ್ಲವೂ ಕೂಡ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಸದನದಲ್ಲಿ ಹೋರಾಟವನ್ನು ಮುಂದುವರಿಸಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಕಾರಣ ಇಷ್ಟೇ, ಅಬಕಾರಿ ಹಗರಣದಲ್ಲಿ RB ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒಂದು ವಿಚಾರ. ಅದೇ ರೀತಿ RB ತಿಮ್ಮಾಪುರ್ ವಿರುದ್ಧ ಮಹತ್ವದ ಸಾಕ್ಷಿಗಳಿದೆ. ಸಾಕ್ಷಿಗಳನ್ನು ನೋಡೋದಾದ್ರೆ ಅಬಕಾರಿ DC ಅವರೇ ಆಡಿಯೋ ಸಂಬಂಧಪಟ್ಟಾಗ ಆಡಿಯೋ ಸಿಕ್ಕಿರ್ತಕ್ಕಂಥದ್ದು. ಅದಾದ ಬಳಿಕ ಇಲ್ಲಿ ಈ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೇ ಹೇಳಿದ್ದಾರೆ, ಈ ರೀತಿ 6,000 ಕೋಟಿ ಕಮಿಷನ್ ಅನ್ನ ವಸೂಲಿ ಮಾಡ್ತಾ ಇದೆ ಅಂತೇಳಿ ಅರ್ಥದಲ್ಲಿ ಆರೋಪವನ್ನು ಮಾಡಿದ್ದಾರೆ. ಎಲ್ಲವನ್ನ ಗಮನಿಸಿಕೊಂಡು ಇಲ್ಲಿ ಸಚಿವರು ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ CM ಸಿದ್ದರಾಮಯ್ಯನವರೇ ನೇರವಾಗಿ ಹಣವನ್ನ ಪಡ್ಕೊಳ್ತಿದ್ದಾರೆ ಅಂತೇಳಿ ಅರ್ಥ ಅಂತೇಳಿ ಹೇಳ್ತಾ ಇದೆ. ಅದೇ ರೀತಿ ಇವತ್ತು ಕೂಡ ಸದನದ ಒಳಗಡೆ ಹೋರಾಟ ಮಾಡಲಿಕ್ಕೆ. ರೂಪೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮಿಂದ ನಾನು ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನೋಡಿ, ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತ ವಿಚಾರ, ಕುರ್ಚಿ ಜಟಾಪಟಿ ಆರಂಭ ಆದಾಗಿನಿಂದ ದಲಿತ CM ಅನ್ನುವಂತ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಡುವಂತ ಬೆಳವಣಿಗೆನಾ ಇದು ಅನ್ನೋ ಪ್ರಶ್ನೆ. ಬಿಕಾಸ್ ತಡರಾತ್ರಿ ದಲಿತ ಸಚಿವರು, ಶಾಸಕರು ರಹಸ್ಯ ಸಭೆ ನಡೆಸಿದ್ದಾರೆ ಡಿನ್ನರ್ ನೆಪದಲ್ಲಿ. ಪರಿಷತ್ ಸದಸ್ಯರು ಕೂಡ ರಹಸ್ಯ ಮಾತುಕತೆಯಲ್ಲಿದ್ರು, ಡಿನ್ನರ್ ಜೊತೆ ಮೀಟಿಂಗ್ ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ. ಈ ಡಿನ್ನರ್ ಸಭೆ ನಡೆದಿರುವಂತಹ ಡೀಟೇಲ್ಸು, ಸಚಿವರು ಶಾಸಕರೆಲ್ಲ ಭಾಗಿಯಾಗಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಿರುವ ಮೀಟಿಂಗ್ ಇದು ಅನ್ನುವಂತ ಮಾಹಿತಿ. ಸಚಿವ HC ಮಹಾದೇವಪ್ಪ, KH ಮುನಿಯಪ್ಪ, ಶಿವರಾಜ್ ತಂಗಡಗಿ, ಮಾಜಿ ಸಚಿವ KN ರಾಜಣ್ಣ ಸೇರಿ 20ಕ್ಕೂ ಹೆಚ್ಚು ಮಂದಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. SCP TSP ಅನುದಾನ ಬಳಕೆ, ಬಜೆಟ್ ಕುರಿತಂತೆ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. CM ಮುಂದೆ ಬಜೆಟ್ನಲ್ಲಿ ಸಮುದಾಯಕ್ಕೆ ಆದ್ಯತೆ ನೀಡೋದಕ್ಕೆ ಮನವಿ ಮಾಡಿಕೊಳ್ಳುವಂತ ತೀರ್ಮಾನ ಇಲ್ಲಿ ಕೈಗೊಂಡಿದ್ದಾರೆ. ಈ ಕುರಿತು ಚರ್ಚೆ ನಡೆಸಿದ್ದಾರೆ ದಲಿತ ಸಚಿವರು ಮತ್ತು ಶಾಸಕರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಏನೆಲ್ಲ ಆಯಿತು, ಸಭೆಯ ಇನ್ಸೈಡ್ ಡೀಟೇಲ್ಸ್ ಏನು ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ದಲಿತ CM ಅನ್ನುವಂಥ ಅಸ್ತ್ರ ಕುರ್ಚಿ ಜಟಾಪಟಿ ಆರಂಭ ಆದಾಗಿನಿಂದ ಪ್ರಯೋಗ ಆಗ್ತಾ ಇರೋದು, ಅದರ ಭಾಗವಾಗಿ ಈ ಚರ್ಚೆ ನಡೀತಾ ಅಥವಾ ಬಜೆಟ್ನಲ್ಲಿ ಸಮುದಾಯಕ್ಕೆ ಆದ್ಯತೆಯನ್ನ ಪಡ್ಕೊಳ್ಳೇಬೇಕು ಅಂತ ನಾಯಕರು ಪಣ ತೊಟ್ಟು ಈ ಸಭೆ ನಡೆಸಿದ್ರ ಅನ್ನೋದು ಪ್ರಶ್ನೆ. ಈಗ ನಿಜ. ಯಾಕಂತ ಹೇಳಿದ್ರೆ ಈಗ ಒಂದು ಕಡೆ ಬಜೆಟ್ ಅಧಿವೇಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ, ಮತ್ತೊಂದು ಕಡೆ ಕುರ್ಚಿ ಕಿತ್ತಾಟ, CM ಬದಲಾವಣೆ ಚರ್ಚೆಗಳಾಗ್ತಾ ಇದೆ. ಮೊನ್ನೆ DK ಶಿವಕುಮಾರ್ ಹೇಳಿದ್ರು, ಧೈರ್ಯಶಾಲಿ ಒಬ್ಬ ಬಹುಮತವನ್ನ ಸೃಷ್ಟಿಸಬಲ್ಲ ಅಂತೇಳಿ ಹೇಳಿದ. ಆ ಹೇಳಿಕೆ ಬೆನ್ನಲ್ಲೇ ಮತ್ತೊಂದಿಷ್ಟು CM ಬದಲಾವಣೆ ಚರ್ಚೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ದಲಿತ ಸಚಿವರುಗಳು, ಶಾಸಕರು ಒಂದು ಸಭೆಯನ್ನ ಮಾಡಿದ್ದಾರೆ. ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡಿದ್ರು. 30ಕ್ಕೂ ಹೆಚ್ಚು ಶಾಸಕರು, ಸಚಿವರುಗಳಿರೋದು ಈ ಒಂದು ಸಭೆಯ ಪ್ರಮುಖವಾಗಿರ್ತಕ್ಕಂಥ ಹೈಲೈಟ್ಸ್. ಖಾಸಗಿ ಹೋಟೆಲ್ ನಡೆದ ಸಭೆ ಪ್ರಮುಖವಾಗಿ ನಾಯಕರುಗಳು ಗಮನಿಸೋದಾದರೆ ಪರಮೇಶ್ವರ್ ಅವರು, KH ಮುನಿಯಪ್ಪ ಸೇರಿ, ಶಿವರಾಜ್ ತಂಗಡಿ ಸೇರಿ, KN ರಾಜಣ್ಣ ಅವರು ಕೂಡ ಈ ಒಂದು ಸಭೆಯಲ್ಲಿದ್ರು. ಈ ಸಭೆ ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಒಂದು ಕಡೆ CM ಬದಲಾವಣೆ ಆಗಬಾರದು ಅನ್ನೋ ಒಂದು ಚರ್ಚೆ, ಆದ್ರೆ ಯಾರಿಗೆ ಕೊಡಬೇಕು ಅಂತ ದಲಿತರಿಗೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತ್ಕೊಳ್ಳಿಕ್ಕೆ ಒಂದು ಸಭೆಯನ್ನ ಮಾಡಿದೆ. ಈ ಸಭೆಯಲ್ಲಿ ಎಲ್ಲರೂ ದಲಿತ ಸಚಿವರುಗಳು, ಶಾಸಕರು ಒಗ್ಗಟ್ಟಿನಲ್ಲಿ ನಿಂದಿರಬೇಕು. ಅದೇ ರೀತಿ ಅಂತಹ ಸಂದರ್ಭ ಬಂದ್ರೆ CM ಸಿದ್ದರಾಮಯ್ಯ ಇಳಿಬೇಕು ಅಂತೇಳಿ ಈಗ ಹೆಚ್ಚಿನವರು ಬಯಸೋದಿಲ್ಲ. ಒಂದು ವೇಳೆ ಆತರ ಇಳಿಯಕ್ಕೆ ಸಂದರ್ಭ ಬಂದ್ರೆ ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಒತ್ತಾಯವನ್ನು ಹಾಕಬೇಕು. ಈ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಸಂದೇಶವನ್ನು ರವಾನಿಸಬೇಕು ಅಂತ ನಿನ್ನೆ ಸಭೆ ಸೇರಿರ್ತಕ್ಕಂಥದ್ದು. ಅದೇ ರೀತಿಯ ಬಜೆಟ್ ನಲ್ಲಿ ಕೂಡ ಅದೇ ರೀತಿಯಾಗಿ ದಲಿತ ಶಾಸಕರಿಗೆ, ಸಚಿವರುಗಳು ಅತಿ ಹೆಚ್ಚಿನ ಅನುದಾನ ಬರಬೇಕು, ಈ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಒಟ್ಟಾರಾಗಿ ಈಗ ಈ ಒಂದು ಸಭೆ ಯಾಕೆ ಅಷ್ಟು ಮಟ್ಟಿಗೆ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ, ಈ ಸಭೆಯಲ್ಲಿ CM ಬದಲಾವಣೆ ಕುರಿತಂತೆಯೂ ಕೂಡ ಚರ್ಚೆಗಳಾಗಿದೆ. ಆದ್ರೆ ನಮಗೆ ದಲಿತರನ್ನೇ ಮಾಡಬೇಕು ಅನ್ನೋಂತ ದಾಳವನ್ನು ಉರುಳಿಸಿರೋದ್ರಿಂದ ಇಲ್ಲಿ DK ಶಿವಕುಮಾರ್ಗೆ ಕುರ್ಚಿ ಸಿಗೋದು ಸ್ವಲ್ಪ ಪ್ರಮಾಣದಲ್ಲಿ ಕಷ್ಟದಾಯಕ ಅಂತ ಹೇಳ್ಬೋದು. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.